ಇವತ್ತು ನೂತನವಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶಿವಕುಮಾರ್ ಅವರನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಮೊನ್ನೆ ಶಿವಕುಮಾರ್ ಅವರೇ ಈ ಒಂದು ನಾಡಿನಲ್ಲಿ ನಮ್ಮ ಬಡತನದಲ್ಲಿ ಹುಟ್ಟಿದಂತ ಮಕ್ಕಳು ಇವತ್ತು ಸುಮಾರು 30,000 ಮಕ್ಕಳು ಆಂಗ್ಲ ಮಾಧ್ಯಮದಲ್ಲಿ 7ನೇ ತರಗತಿವರೆಗೆ ಓದಿ ಅವರು 8ನೇ ತರಗತಿಗೆ ಸೇರ್ಲಿಕ್ಕೆ ಆ 8ನೇ ತರಗತಿಗೆ ಉನ್ನತ ಮಟ್ಟದ ಶಾಲೆಗಳು ಇಲ್ಲದೇ ಇರೋದ್ರಿಂದ, ಆಂಗ್ಲ ಮಾಧ್ಯಮ ಶಾಲೆಗಳು ಇಲ್ಲದೇ ಇರೋದ್ರಿಂದ ಇವತ್ತು ಅವರೆಲ್ಲರೂ ಬೀದಿ ಪಾಲಾಗಿದ್ದಾರೆ. ಅವರಿವತ್ತು 8ನೇ ತರಗತಿಗೆ ಅಡ್ಮಿಷನ್ ಆಗಿಲ್ಲ. ನಮಗೆಲ್ಲ ಗೊತ್ತಿದೆ 2018ರಲ್ಲಿ ಈ KPS ಸ್ಕೂಲ್ಗಳಂತ ಬಂತು, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೋರ್ ಕಮಿಟಿ ಪ್ರಮುಖರ ಸಭೆ ಇವತ್ತು ನಡೀತಾ ಇದೆ. ಈ ಒಂದು ಕೋರ್ ಕಮಿಟಿಯ ಸಭೆಯಲ್ಲಿ ನಾವು ಹಲವಾರು ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ಇವತ್ತಿನ ಬಹಳ ಮುಖ್ಯವಾದಂಥ ಉದ್ದೇಶ, ನಾವು ಪತ್ರಿಕಾಕರ್ತರನ್ನ ಆಹ್ವಾನಿಸಿ ಅವಕಾಶ ಕೊಟ್ಟಂತ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ KC ಪುಟ್ಟಶೆಟ್ಟಿ ಸಾಹೇಬ್ರವರಿಗೆ ಮತ್ತು SK ನಂಜಪ್ಪನವ್ರಿಗೆ, ನಮ್ಮ ಗಾಡಿ ಸಮುದಾಯದ ಜಿಲ್ಲಾಧ್ಯಕ್ಷರಿಗೆ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಕೋರ್ ಕಮಿಟಿ ಬಂಧುಗಳಿಗೆ ನಮ್ಮ ನಮಸ್ಕಾರಗಳನ್ನ ತಿಳಿಸಿ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಯಕ ಸಮಾಜ. ಇಲ್ಲ, ನಿಮ್ಮ ಪಾತ್ರ ದೊಡ್ಡದಾಗಿ ಈ ಸೇವೆ ಇಡೀ ಕಾಯಕ ಸಮುದಾಯಗಳ ರಾಜ್ಯಾದ್ಯಂತ ಇರ್ತಕ್ಕಂಥ ಕಾಯಕ ಸಮಾಜಗಳಿಗೆ ತಲುಪಲಿ ಅಂತಕ್ಕಂಥ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ದಯಮಾಡಿ ಇಲ್ಲಿಂದನೇ ಈ ಮನವಿ ಮುಖಾಂತರ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ಳೋದೇನಂತಂದರೆ, ಜಾಗೃತರಾಗಿ ಸಂಘಟಿತರಾಗಿ ನಿಮ್ಮ ವಿಚಾರಗಳನ್ನು